ಕೊಳೆತ ದ್ರಾಕ್ಷಿ, ಸೇಬು ಇದೆಲ್ಲವನ್ನು ಕೂಡ ಅಲ್ಲಿ ಬಳಸ್ತಾರಂತೆ ನೋಡಿ. ರಾಶಿ ರಾಶಿ ಹಣ್ಣುಗಳು, ಚಕ್ಕೆ, ಗೋಧಿ, ಸಕ್ಕರೆ. ಒಬ್ಬ ಎರಡೆರಡು ಟೀಮ್ಗಳು ಕೆಲಸ ಮಾಡ್ತಾ ಇವೆ ರೀ. ವರ್ಕ್ ಫ್ರಮ್ ಜೈಲ್. ಒಂದು ಟೀಮು ಈ ಕೊಳೆತಂಥ ಹಣ್ಣುಗಳನ್ನೆಲ್ಲ ತಂದು ಮಿಕ್ಸ್ ಮಾಡುತ್ತಂತೆ. ಇನ್ನೊಂದು ಟೀಮು ಜೈಲಿನ ಬೇಕರಿಯಿಂದ ಈಸ್ಟ್ ತರುತ್ತಂತೆ. ಎಲ್ಲ ಐಟಮ್ಗಳನ್ನು ಮಿಕ್ಸ್ ಮಾಡಿ ತಿಂಗಳ ಕಾಲ ಇಟ್ಟು ಆಮೇಲೆ ಅದರಲ್ಲಿ ಎಣ್ಣೆ ತಯಾರು ಮಾಡೋದು. ತಾಜಾ ಕಳ್ಳ ಭಟ್ಟಿ. ಏನು ಬಡ್ಕೊಂಡು ಸಾಯ್ಬೇಕು ಹೇಳಿ. ಅದಕ್ಕೆ ಜೈಲಿಗೆ ಹೋದ ತಕ್ಷಣ ಏನು ಅಂದರೆ ಕೈದಿಗಳು ಬದಲಾಗ್ಬಿಡ್ತಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿ ಹೋಗಿರುವಂಥವರು ದೊಡ್ಡ ಕ್ರಿಮಿನಲ್ಗಳಾಗಿ ಹೊರಗಡೆ ಬರ್ತಾರೆ. ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ಭಯ, ಆತಂಕ, ದುಗುಡ ಎಲ್ಲ ಇರುತ್ತೆ. ಹೊರಗಡೆಗೆ ಬರ್ತಾ ನಗನಗ್ತಾ ಬರ್ತಾರೆ. ನಾಚಿಕೆ ಆಗಬೇಕು ಒಂದು ವ್ಯವಸ್ಥೆಗೆ. ಶೇಮ್, ಮಾನ ಮರ್ಯಾದೆ ಇದೆಯಾ? ಸಂಬಂಧಪಟ್ಟಿರುವಂಥವರು ಮುಖ ನೋಡ್ಕೊಳ್ಳಿ. ಕನ್ನಡಿನಲ್ಲಿ ನಿಮ್ಮ ಯೋಗ್ಯತೆಗೆ ಮುಖ ನೋಡ್ಕೊಳ್ಳಿ. ನಾಚಿಕೆ ಆಗಬೇಕು ನಿಮಗೆಲ್ಲ. ಬನ್ನಿ, ನಮ್ಮ ಕ್ರೈಮೇಟ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಇವತ್ತು ಕರ್ನಾಟಕದ ರಾಜ್ಯದ ಜನಗಳು ಇವತ್ತು ನೋಡಿ ಬಹಳ ಆನಂದ ಪಟ್ಟಿರ್ತಾರೆ. ಹಬ್ಬ, ಜೈಲುಗಳು ಅಂದರೆ ಹಿಂಗಿರ್ಬೇಕಪ್ಪ ಅಂತ. ಎಲ್ಲವೂ ಕೂಡ ಮಾಡೆಲ್ ಜೈಲುಗಳು. ಸಣ್ಣ ಪುಟ್ಟ ತಪ್ಪು ಮಾಡಿರುವಂಥವ್ರನ್ನ ಒಳಗಡೆ ಕಳಿಸಿ ದೊಡ್ಡ ದೊಡ್ಡ ತಪ್ಪು ಮಾಡಲಿಕ್ಕೆ ಅವರು ಪ್ರೇರಣೆ ತಗೊಂಬರ್ತಾರೆ. ಸಣ್ಣ ಪುಟ್ಟ ಕ್ರಿಮಿನಲ್ಗಳು ಹೋಗಿ ದೊಡ್ಡ ಕ್ರಿಮಿನಲ್ಗಳಾಗಿ ಅವರು ಹೊರಗಡೆ ಹೋಗ್ಬಿಡ್ತಾರೆ. ಹೊರಗಡೆಯಿಂದ ತರಿಸುವಂಥ ಅಗತ್ಯನೇ ಇಲ್ಲ ಕಿರಣ್. ಎಲ್ಲವೂ ಕೂಡ ಒಳಗಡೆನೇ ತಯಾರಾಗುತ್ತೆ. ಈಗ ನೋಡಿ, ಕಳ್ಳಭಟ್ಟಿ ಕೂಡ ಒಳಗಡೆನೇ ತಯಾರಾಗುತ್ತೆ ಅನ್ನುವಂಥದ್ದು. ಏನಿದು ಕರ್ಮಕಾಂಡ ಇದು ಕಿರಣ್? ರಂಗನಾಥ್, ಮುಖ್ಯವಾಗಿ ಏನು ಪರಪ್ಪನಗರ ಜೈಲಿಂದ ಹೊರಗಡೆ ಬಂದಂಥ ವಿಡಿಯೋ, ಮುಖ್ಯವಾಗಿ ಪಾರ್ಟಿ ಮಾಡ್ತಾ ಇರೋದು, ಅಂದರೆ ಡ್ರಿಂಕ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂಥ ಏನು ವಿಡಿಯೋ ಬಂತು, ಇದನ್ನು ಹುಡ್ಕೊಂಡು ಹೊರಟಂಥ ಬೆಂಗಳೂರು ಪೊಲೀಸರಿಗೆ ನಿಜಕ್ಕೂ ಶಾಕ್ ಆಯಿತು. ಅಲ್ಲೇ ಬೆಂಗಳೂರು ಪೊಲೀಸರು ಜೈಲನ್ನು ವಿಸಿಟ್ ಮಾಡ್ತಾರೆ. ಆ ವಿಡಿಯೋ ಯಾವಾಗ ಶೂಟ್ ಆಗಿದ್ದು ಏನು ಎಲ್ಲವನ್ನೂ ಕೂಡ ಅವರು ವೆರಿಫೈ ಮಾಡ್ತಾರೆ. ಆಮೇಲೆ ಯಾವ ಬ್ಯಾರೆಕಲ್ಲಿ ಒಂದು ವಿಡಿಯೋ ಶೂಟ್ ಆಗಿತ್ತು, ಆಮೇಲೆ ಅವ್ರಿಗೆ ಡ್ರಿಂಕ್ಸ್ ಹೆಂಗೆ ಸಿಕ್ತು, ಎಲ್ಲಿ ಅಂತ. ಯಾಕೆಂದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಹೊರಗಡೆಯಿಂದ ಡ್ರಿಂಕ್ಸ್ ಬರ್ತಾ ಇದೆ, ಅಲ್ಲಿ ಸಪ್ಲೈ ಆಗ್ತಾ ಇದೆ ಒಂದಷ್ಟು ಅಲ್ಲಿ ಜೈಲ್ ಅಧಿಕಾರಿ. ಯಾಕೆಂದರೆ ಇದು ಪೊಲೀಸ್ಗೆ ಸಂಬಂಧ ಇಲ್ಲ, ಇಲ್ಲಿ ಜೈಲಿಗೆ ಸಪ್ರೇಟ್ ಆಗಿರೋದ್ರಿಂದ ಪೊಲೀಸ್ಗೂ ಮತ್ತು ಜೈಲ್ ಇದಕ್ಕೂ ಸಂಬಂಧ ಇಲ್ಲ. ಓನ್ಲಿ ಪೊಲೀಸರು ಅವ್ರನ್ನ ಎಸ್ಕಾರ್ಟ್ ಮಾಡ್ಕೊಂಡು ಕೋರ್ಟಿಗೆ ಬರೋದು. ಇನ್ನು ಜೈಲ್ ಅಧಿಕಾರಿಗಳು ಕಂಪ್ಲೀಟ್ ಅವರ ಕಸ್ಟಡಿಯಲ್ಲಿ ಇರುತ್ತೆ. ಅವರು ಒಳಗಡೆ ಏನು ಈ ಒಂದು ಡ್ರಿಂಕ್ಸ್ ಬರುತ್ತೆ, ಡ್ರಿಂಕ್ಸನ್ನು ಅನ್ನೋ ಲೆಕ್ಕದಲ್ಲಿ ಎಲ್ಲರೂ ಕೂಡ ಇದ್ರು. ನಾವು ಕೂಡ ಅದೇ ರೀತಿ ಇತ್ತು. ಆಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ಜೈಲ್ ಒಳಗಡೆ ಬ್ಯಾರಿಕ್ ಒಳಗಡೆನೆ ಡ್ರಿಂಕ್ಸ್ ಅಂದರೆ ಮದ್ಯ ರೆಡಿ ಆಗ್ತಾ ಇದೆ ಅಂತ. ಇದು ಬರೀ ಆಗಿಂದಾಗಲೇ, ಅಂದರೆ ಅಲ್ಲಲ್ಲಿರುವಂಥ ಏನು ಸ್ಟ್ರಾಂಗ್ ಆಗಿ ಬ್ಯಾರಕಲ್ಲಿ ಹಳೆ ಕೈದಿಗಳು ಯಾರ್ಯಾರು ಇದ್ದಾರೋ ಅವರೇ ಅಲ್ಲಿ ರೆಡಿ ಮಾಡ್ಕೋತಾರೆ. ಅವರೇ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಏನು ಸೆಲ್ ಇದೆ ಅದರೊಳಗಡೆ ಅವರು ರೆಡಿ ಮಾಡ್ಕೊಳ್ಳುವಂಥದ್ದು ಈಗ ಗೊತ್ತಾಗಿದೆ. ಈಗ ಸಂಬಂಧಪಟ್ಟ ನಿಜಕ್ಕೂ ಅವ್ರಿಗೂ ಕೂಡ ಶಾಕ್ ಆಗಿದೆ. ಇದನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಗೆ ಇದನ್ನು ರೆಡಿ ಮಾಡ್ತಾರೆ, ಯಾರು ಅನ್ನೋದನ್ನು ಕೂಡ ಎಲ್ಲವೂ ಕೂಡ ಪೊಲೀಸರಿಗೆ ನಿಧಾನವಾಗಿ ಈಗ ಸಿಗ್ತಾ ಇದೆ. ಮುಖ್ಯವಾಗಿ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಬ್ಯಾರೆಕ್ನಲ್ಲಿ ಏನು ಕಳ್ಬಟ್ಟಿಗೆ ಏನು ದುರಂತದಲ್ಲಿ ಅಥವಾ ಈಗ ಸಂಬಂಧ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿ ಇರ್ತಾರಲ್ಲ, ಅವ್ರನ್ನ ಸೀನಿಯರ್ಸ್ ಕೈದಿಗಳು ಅವ್ರನ್ನ ಜೊತೆಲಿ ಇಟ್ಕೋತಾರೆ. ಅವ್ರಿಗೆ ಕೊಟ್ಟಂತ ಸೂಚನೆ ಮೇಲೆ ಏನೇನು ಐಟಮ್ಸ್ಗಳು ಬೇಕು ಅನ್ನೋದನ್ನ ಅವರು ಏನೇನು ಬರ್ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಜೈಲಿನಲ್ಲಿ ರೆಡಿ ಮಾಡ್ತಾರೆ. ಮುಖ್ಯವಾಗಿ ಆ್ಯಪಲ್ಲು, ದ್ರಾಕ್ಷಿ, ಕೆಲವೊಂದು ಹಣ್ಣುಗಳನ್ನು ಹೆಂಗಿದ್ರು ಸಿಗುತ್ತೆ. ಅದ್ರೊಳಗಡೆ ಅದನ್ನೆಲ್ಲವೂ ಕೂಡ ಒಂದ್ ಕಡೆ ರಾಶಿ ರಾಶಿ ಹಾಕಿ ಗುಡಾಕ್ತಾರೆ. ಒಂದು ದೊಡ್ಡ ಪಾತ್ರೆ ಒಳಗಡೆ ಅದ್ರೊಳಗಡೆ ಹಾಕ್ತಾರೆ, ಕೊಳೆಯಕ್ಕೆ ಬಿಡ್ತಾರೆ. ಕೊಳ್ತೋಗುತ್ತೆ. ಕೊಳ್ತಾದ್ಮೇಲೆ ಮತ್ತೆ ಜೈಲಲ್ಲಿರುವಂಥ ಬೇಕ್ರಿ ಏನಿದೆ ಅದರಲ್ಲಿ ಈಸ್ಟ್ ಸಿಗುತ್ತೆ. ಅದು ಕಾಮನ್ ಆಗಿ ಕೆಲವೊಂದಷ್ಟು ಅಲ್ಲಿ ಸಿಗುತ್ತೆ. ಅಲ್ಲಿ ಇವರು ಜೈಲ ಕೈದಿ, ಯಾಕೆಂದ್ರೆ ಆ ಬೇಕ್ರಿನೂ ರೆಡಿ ಮಾಡೋ ಬೇಕ್ರಿ ಐಟಮ್ಸ್ಗಳನ್ನ ರೆಡಿ ಮಾಡೋರೇ ಕೈದಿಗಳು. ಹಾಗಾಗಿ ಅಲ್ಲಿ ಹೋಗಿ ಈಸಿಯಾಗಿ ಅವ್ರಿಗೆ ಈಸ್ಟ್ ಅನ್ನ ಸಿಗುತ್ತೆ. ಅದಲ್ದಲೆ ಇನ್ನು ಅಡುಗೆ ಮನೆಗೆ ಹೋದರೆ ಏನು ಈ ಒಂದು ನಾನ್ ವೆಜ್ ಮಾಡೋಕ್ಕೆ ಚಕ್ಕೆಗಳು ಏನೇನು ಬಳಕೆ ಮಾಡ್ತಾರೋ ಅದನ್ನೆಲ್ಲವೂ ಕೂಡ ಅಲ್ಲಿಂದ ತೊಗೊಂಡು ಬಂದು ಇದನ್ನು ಹಾಕ್ತಾರೆ. ಎಲ್ಲವನ್ನೂ ಕೂಡ ಹಾಕಿ ಪ್ರತಿದಿನ ಒಬ್ಬೊಬ್ಬ ಡ್ಯೂಟಿ ಅದನ್ನೆಲ್ಲವೂ ಕೂಡ ಚೆನ್ನಾಗಿ ಕಿವುಚೋದು, ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಇಡೋದು. ಪ್ರತಿದಿನ ಈ ರೀತಿ ತಿಂಗಳುಗಟ್ಟಲೆ ಅದನ್ನು ಇಡ್ತಾರೆ. ಜೊತೆಗೆ ಅದಕ್ಕೆ ಇನ್ನೂ ಅಡಿಷನಲ್ ಆಗಿ ಸಕ್ಕರೆ ಬೇಕು, ಗೋಧಿ, ಇವನ್ನೆಲ್ಲವನ್ನೂ ಕೂಡ, ಯಾಕೆಂದರೆ ಈ ಐಟಮ್ಸ್ಗಳನ್ನೆಲ್ಲವೂ ಕೂಡ ಇರ್ತಾರೆ. ಇದು ಜೈಲಧಿಕಾರಿಗಳಿಗೆ ಗೊತ್ತಿಲ್ಲದೆ ಸುಮ್ಮನೆ ಇರ್ತಾರೆ. ಯಾಕೆಂತಂದರೆ ಎಲ್ಲೋ ಹೊರಗಡೆಯಿಂದ ತರಿಸಿದ್ರೆ ಅದಕ್ಕೆ ತರಿಸ್ಕೊಟ್ರು ಅನ್ನೋದ್ರೆ ಅವ್ರ ಮೇಲೆ ಆರೋಪ ಇರ್ತವೆ. ಒಳಗಡೆ ರೆಡಿ ಆದರೆ ನಮಗೆ ಗೊತ್ತಿಲ್ಲ ಅನ್ನೋದು. ಇವೆಲ್ಲವೂ ಕೂಡ ಜೈಲೊಳಗಡೆ ಏನೇನು ಐಟಮ್ ಬೇಕು, ಏನೋ ಅವನು ಕಲ್ಬಟ್ಟಿ ಇಲ್ಲಿ ಅರೆಸ್ಟ್ ಆಗಿರುವಂಥವ್ರು ಅಥವಾ ಸಜ್ಜೆಗೊಂಡಿರೋರು ಅವ್ರು ಸೂಚನೆ ಕೊಡ್ತಾರೆ. ಆ ರೀತಿ ಮಾಡಿ ಕಂಪ್ಲೀಟಾಗಿ ಅವರೇ ಒಳಗಡೆ ಮಾಡ್ತಾರೆ. ತಿಂಗಳುಗಟ್ಟಲೆ ಇದು ಪ್ರತಿ ಬ್ಯಾರಕಲ್ಲೂ ಕೂಡ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇದನ್ನೆಲ್ಲವೂ ಕೂಡ ಪ್ರತಿದಿನ ಒಬ್ಬೊಬ್ಬ ಕಿವುಚೋದು ಚೆನ್ನಾಗಿ ಇದನ್ನೆಲ್ಲ ಮಾಡಾದ್ಮೇಲೆ ಕೊನೆಗೆ 28 ದಿನವರೆಗೂ ಕೂಡ ಅದು ಹಂಗೆ ಇರುತ್ತೆ. ಅದಾದ್ಮೇಲೆ ಅದನ್ನು ಹಿಂಡಿ ಬರುವಂಥ ರಸವನ್ನು ತಗೊಂಡು ಎಲ್ಲರೂ ಕೂಡ ಬಾಟ್ಲುಗಳಿಗೆ, ನೀರು ಕುಡಿಯುವಂಥ ಬಾಟ್ಲುಗಳಿರು ಎಲ್ಲರೂ ಹಾಕ್ಕೊಂಡು ಕೊನೆಗೆ ಅಲ್ಲಿ ನಾನ್ ವೆಜ್ ಏನೇನು ಸಿಗುತ್ತೆ ಎಲ್ಲರೂ ಕೂಡ ಅದನ್ನು
ಒಂದೇ ಕಡೆ ತೊಗೊಂಡು ಅದು ನ್ಯೂ ಇಯರ್ಗೆ ಇರ್ಬೋದು ಅಥವಾ ಯಾರ್ದಾರ ಬರ್ತಡೇಗೆ ಇರ್ಬೋದು, ಯಾರ್ದಾರ ಬರ್ತಡೇ ಜೈಲೊಳಗಡೆ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಇದನ್ನೆಲ್ಲವೂ ಕೂಡ ಅರೇಂಜ್ ಮಾಡ್ತಾರೆ. ಒಂದು ತಿಂಗಳು ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡ್ಕೋತಾರೆ. ರೆಡಿ ಮಾಡಿಕೊಂಡು ಅಲ್ಲೇ ಒಂದು ಕಿಕ್ ನಶೆ ಬರುವಂಥದ್ದಕ್ಕೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಅವರು ಸೇವನೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದೆಲ್ಲವೂ ಕೂಡ ಇತ್ತು. ಇದೆಲ್ಲವೂ ಕೂಡ ಜೈಲಾಧಿಕಾರಿಗಳಿಗೆ ಗೊತ್ತು. ಆದರೂ ಕೂಡ ಎಲ್ಲೂ ಕೂಡ ಇದನ್ನು ಹೊರಗಡೆ ಬರೋದಿಲ್ಲ. ಈಗ ಈ ವಿಚಾರ ಬೆಂಗಳೂರು ಪೊಲೀಸರಿಗೆ ಏನು ವಿಸಿಟ್ ಮಾಡಿದಾಗ ಅಲ್ಲಿ ಸಿಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲವೂ ಕೂಡ ನೋಟ್ ಮಾಡ್ಕೊಂಡು ಈ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಕೇಸನ್ನ ಮಾಡ್ಕೊಳ್ಳೋದಿರ್ಬೋದು. ಮತ್ತೆ ಹಳೆ ಏನು ವಿಡಿಯೋ ಹೊರಗಡೆ ಬಂದಿದೆ ಅದಕ್ಕೆ ಅವಾಗಲೂ ಕೂಡ ಇದನ್ನೇ, ಯಾಕೆಂದ್ರೆ ಡ್ರಿಂಕ್ಸ್ ಹೊರಗಡೆ ಬಂದಿಲ್ಲ, ಒಳಗಡೆನೆ ತಯಾರಾಗಿ ಅಲ್ಲೇ ಒಂದು ರೆಡಿ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಇದು ಏನೇನೋ ವಿಶೇಷ, ಅದು ನ್ಯೂ ಇಯರ್ಗೆ ಇರ್ಬೋದು, ಯಾರ್ದಾರ ಬರ್ತ್ಡೇ ಇರ್ಬೋದು, ಪಾರ್ಟಿ ಮಾಡಬೇಕು ಅದಕ್ಕೆ ಅಂದಾಗ ಇವೆಲ್ಲವೂ ಕೂಡ ರೆಡಿ ಆಗ್ತವೆ. ರೆಡಿಯಾಗಿ ಒಂದೊಂದು ತಿಂಗಳಿಗೆ ಒಂದೊಂದ್ಸರಿ ಈ ಥರದ್ದು ರೆಡಿ ಮಾಡ್ಕೊಳ್ಳೋದು, ಇಟ್ಕೊಳ್ಳೋದು, ಮತ್ತೆ ಒಂದು ಸ್ಟಾಕ್ ಖಾಲಿ ಆದ ತಕ್ಷಣ ಇನ್ನೊಂದು ಸ್ಟಾಕ್ ರೆಡಿ ಮಾಡಿ ಇಟ್ಕೊಳ್ಳೋದು, ಈ ರೀತಿ ಮಾಡಿಕೊಂಡು ಅಲ್ಲಲ್ಲೇ ಪಾತ್ರೆ ಎಲ್ಲವನ್ನೂ ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವರು ಈ ಒಂದು ಜೈಲಲ್ಲಿದೆ. ಈ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಇಂಡೈರೆಕ್ಟ್ ಆಗಿ ಜೈಲ್ ಅಧಿಕಾರಿಗಳೇ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ರಂಗನಾಥ್. ಎಸ್, ಈಗ ಮುಂದೇನು ಈಗ ಕಿರಣ್, ಈಗ ನೋಡಿ, ಈಗ ದಯಾನಂದ್ ಅಂತವರು ಇದರ ಜವಾಬ್ದಾರಿ ಹೊತ್ತಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂಥ ನಂಬಿಕೆ ಇತ್ತು. ಆದರೆ ಪಾಪ ಯಾರು ಹೋಗಿ ಏನು ಮಾಡೋಕ್ಕೆ ಸಾಧ್ಯ? ಯಾಕಂದರೆ ಪರಿಸ್ಥಿತಿಗಳು ಎಕ್ಕುಟ್ಕೊಂಡು ಹೋಗಿದೆ, ಏನು ಮಾಡೋಕ್ಕೆ ಸಾಧ್ಯ? ಇದ್ರ ಬಗ್ಗೆ ಮಾತಾಡ್ತೀನಿ ನೋಡಿ. ಮದ್ಯ ಸೇವನೆ ವಿಡಿಯೋ ಅದನ್ನು ಕೈದಿಗಳೇ ವಿಡಿಯೋ ಮಾಡ್ಕೊಂಡಿದ್ದಾರೆ. ತಯಾರಿನೋ ಅವರೇ ಮಾಡ್ತಾರೆ, ಆಗದಿರುವಂಥ ಗುಂಪು ವಿಡಿಯೋ ಮಾಡುತ್ತೆ. ವಿಡಿಯೋ ಮಾಡೋಕ್ಕೂ ಕೂಡ ಒಂದು ತಂಡ ಇದೆ ಅಲ್ಲಿ. ಎಷ್ಟು ತಂಡಗಳಿರ್ಬೋದು ನಿಮಗೆ? ನನಗೆ ಅನಿಸುತ್ತೆ ಎಲ್ಲ ಕಾರ್ಯಕ್ರಮಗಳಿಗೂ ಬೇಕಾದಂಥವ್ರು ಅಲ್ಲಿದ್ದಾರೆ ನೋಡಿ. ಆ ವಿಡಿಯೋ ಇಟ್ಕೊಂಡು ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾರಂತೆ, ಇದಪ್ಪ ವರಸೆ. ಹಫ್ತಾ ವಸೂಲಿ ಮಾಡೋಕ್ಕೂ ಕೂಡ ಈ ವಿಡಿಯೋ ಬಳಕೆ ಮಾಡ್ತಾರೆ. ಅಧಿಕಾರಿಗಳು ಉಸಿರು ಬಿಡಂಗಿಲ್ಲ. ಹೆಂಗಿದೆ ನೋಡಿ ಸ್ಥಿತಿ. ಅಧಿಕಾರಿಗಳನ್ನು ಇವ್ರು ಹೆದರ್ಸ್ತಾರ, ಇವ್ರನ್ನ ಅಧಿಕಾರಿಗಳು ಹೆದರ್ಸ್ತಾರ. ಆಮೇಲೆ ತಮ್ಮ ಹುಡುಗರಿಗೆ ಇದನ್ನೆಲ್ಲ ಕೊಟ್ಟು ನೋಡ್ರೋ ನಾವು ಹೆಂಗಿದ್ದೀವಿ ಮಕ್ಕಳ ಅಂತೇಳಿ ಒಂದು ಬಿಲ್ಡಪ್ ನೋಡಿ. ಇದಪ್ಪ ಸಂಗತಿ. ಅಂದರೆ ನೀವು ಬರೆದಿಟ್ಕೊಂಬಿಡಿ, ಜೈಲಿನ ಸ್ಥಿತಿಗತಿಗಳು ಬದಲಾಗಲ್ಲ. ಜೈಲಿನಿಂದ ತಪ್ಪು ಮಾಡಿರುವಂಥವರು ಒಳ್ಳೆಯ ಜನಗಳಾಗಿ ಹೊರಗಡೆ ಬರ್ತಾರೆ, ಅವರಿಗೆ ಜೀವನಾನುಭವ ಆಗುತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಬಂದವರು ಬದಲಾಗ್ತಾರೆ. ಮನ ಪರಿವರ್ತನೆ ಅನ್ನುವಂಥದ್ದು ಇದೆಯಲ್ಲ, ಇದು ಪುನರಾವರ್ತನೆ. ಇದು ಮನ ಪರಿವರ್ತನೆ ಅಲ್ಲ, ಇದು ತಪ್ಪುಗಳ ಪುನರಾವರ್ತನೆ, ದೊಡ್ಡ ಪ್ರಮಾಣದಲ್ಲಿ ಪುನರಾವರ್ತನೆ. ಇದು ಸ್ಥಿತಿ. ಕಿರಣ್, ನಿಜಕ್ಕೂ ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ ಅದನ್ನು ಮಾಡೋದೊಂದು ಟೀಮು, ವಿಡಿಯೋ ಮಾಡೋದೊಂದು ಟೀಮು, ಅದನ್ನು ಬಿಡೋದೊಂದು ಟೀಮು, ಅದನ್ನು ಬಿಟ್ಟು ಅಧಿಕಾರಿಗಳಿಗೆ ಹೆದರಿಸೋದೊಂದು ಟೀಮು, ಜೊತೆಗೆ ತಮ್ಮ ಹುಡುಗರುಗಳಿಗೆ ಆ ವಿಡಿಯೋಗಳನ್ನು ಬಿಟ್ಟು ಬಿಲ್ಡಪ್ ತಗೊಳ್ಳುವಂಥದ್ದು ಇನ್ನೊಂದು ಟೀಮು. ಅಂದರೆ ಇಲ್ಲಿ ಎಲ್ಲವೂ ಸಿಗುತ್ತೆ ನೋಡಿ. ಇಲ್ಲಿ ಕೇಕ್ ಮಾಡುವಂಥವ್ರು ಸಿಗ್ತಾರೆ, ಕಳ್ಬಟ್ಟಿ ಮಾಡುವಂಥವ್ರು ಸಿಗ್ತಾರೆ. ಈ ಎಲ್ಲದಕ್ಕೂ ಕೂಡ ಈ ಒಂದು ಪಾಯಿಂಟ್ ಕೇಂದ್ರ ಅಂತಂತಂದ್ರೆ ಜೈಲುಗಳು. ನಾನು ಹೇಳ್ತಾ ಇದ್ದೆ ಕಿರಣ್, ಯಾರನ್ನು ಕಳಿಸಿದರೂ ಕೂಡ ಅಧಿಕಾರಿಗಳನ್ನು ಜೈಲಿನ ಸ್ಥಿತಿಗತಿಗಳು ಬದಲಾಗಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ಬಿಡ್ತು. ಏನಂತೀರಿ? ಖಂಡಿತ ರಂಗನಾಥ್. ಯಾಕೆಂದರೆ ಜೈಲಿಗೆ ಕಳಿಸುವಂಥದ್ದೇ ಆತ ರಿಫಾರ್ಮ್ ಆಗಲಿ, ಹೊರಗಡೆ ಬರಲಿ, ಸಮಾಜಕ್ಕೆ ಮತ್ತೆ ಆತ ಒಳ್ಳೆತನ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಜೈಲಿಗೆ ಹಾಕ್ತಾರೆ. ಆದರೆ ಇಲ್ಲಿಯ ಒಂದು ಟ್ರೈನಿಂಗ್ ಸೆಂಟರ್ ಆಗೋಗ್ಬಿಟ್ಟಿದೆ. ಜೈಲು ಅನ್ನೋದು ಟ್ರೈನಿಂಗ್ ಸೆಂಟರ್ ಆಗೋಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ಹೊರಗಡೆ ಏನೇನು ಸಿಗುತ್ತೋ ಒಳಗಡೆನೂ ಕೂಡ ಅಷ್ಟೇ ಫೆಸಿಲಿಟೀಸ್ ಸಿಕ್ಕಿದಾಗ ನೀವು ಮತ್ತೆ ಹೋಗ್ತಾರೆ, ಮತ್ತೆ ಅಪರಾಧದಲ್ಲಿ ಭಾಗಿಯಾಗ್ತಾರೆ, ಮತ್ತೆ ಜೈಲಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲೂ ಕೂಡ ಇನ್ನೊಂದು ಏನು ಅಂತಂದ್ರೆ, ಮುಖ್ಯವಾಗಿ ಇವೆಲ್ಲವೂ ಕೂಡ ಮಾಡಿದಾಗ ಅದನ್ನು ವಿಡಿಯೋ ಕೂಡ ಮಾಡ್ಕೋತಾರೆ. ವಿಡಿಯೋ ಮಾಡ್ಕೊಂಡು, ಯಾಕೆಂತಂದರೆ ಮೊಬೈಲ್ ಸಿಗುವಂಥದ್ದು ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಅಲ್ಲಿ ಒಳಗಡೆ ಸಿಗುತ್ತೆ. ಅದನ್ನೆಲ್ಲವೂ ಕೂಡ ಜೈಲಾಧಿಕಾರಿಗಳು ಮಾಡ್ಕೋತಾ ಇದ್ದಾರೆ, ಸಿಬ್ಬಂದಿಗಳು ಎಲ್ಲವೂ ಕೂಡ. ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದು 3 ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ಕೋತಾರೆ. ವಿಡಿಯೋ ಮಾಡಿಕೊಂಡು ಆ ವಿಡಿಯೋನ ಅವರ ಮನೆಯವ್ರಿಗೆ, ಅಂದರೆ ಹೆಂಡತಿ ಇರ್ಬೋದು, ಮಕ್ಕಳಿಗೆ ಕಳಿಸ್ತಾರೆ. ನೋಡಿ, ನಾನು ಆರಾಮಾಗಿದ್ದೀನಿ ಜೈಲಲ್ಲಿ, ನೀವೇನು ಯೋಚನೆ ಮಾಡಬೇಡಿ ಅನ್ನೋ ಕಾರಣಕ್ಕೆ ಒಂದು ವಿಡಿಯೋನ ಮಾಡ್ಕೋತಾರೆ. ಮತ್ತೊಂದು ಅದೇ ವಿಡಿಯೋನ ಇಟ್ಕೊಳ್ಳುವಂಥದ್ದು ಬೇರೆ ಅಂದರೆ ಏರಿಯಾದಲ್ಲಿ ಇರುವಂಥದ್ದು, ಅಥವಾ ಅವರ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕ್ಕೆ. ನೋಡಿ, ನಾನು ಜೈಲಲ್ಲಿದ್ದರೂ ಕೂಡ ನಾನು ರಾಜನಾಗಿದ್ದೀನಿ ಅಂತ ಹೇಳಿ ಅಲ್ಲಿಂದನೇ ಫೋನ್ ಮಾಡ್ಕೊಂಡು ಹಫ್ತಾ ವಸೂಲಿ ಮಾಡಿಕೊಂಡು, ನೋಡಪ್ಪ ಅವ್ನು ಜೈಲು ಹೋದ್ರೂ ಕೂಡ ಭಾಳ ದೊಡ್ಡ ಪವರ್ಫುಲ್ ಅವನು ಅನ್ನೋ ಒಂದು ಬಿಲ್ಡಪ್ ಕೊಡೋಕ್ಕೋಸ್ಕರ ಅದನ್ನು ಮಾಡ್ಕೋತಾರೆ. ಮತ್ತೊಂದು, ಇದೇ ಒಂದು ಜೈಲಲ್ಲಿ ಜೈಲಧಿಕಾರಿಗಳಿಗೆ, ಅಂದರೆ ಈ ಒಂದು ವಿಡಿಯೋ ಏನಾರ ಹೊರಗಡೆ ಹೋದರೆ ನೀನು ಸಸ್ಪೆಂಡ್ ಆಗ್ತೀಯಾ, ಹಾಗಾಗಿ ನಾವು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅವ್ರಿಗೆ ಜೈಲಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಬೇಕಾಗಿದ್ದಂತೆ ಎಲ್ಲ ಫೆಸಿಲಿಟೀಸ್, ಅಂದರೆ ಮೊಬೈಲ್ ಕೊಡೋದಿರ್ಬೋದು, ಜೊತೆಗೆ ಅವ್ರಿಗೆ ಏನೇನು ಇದಕ್ಕೆಲ್ಲವೂ ಕೂಡ ಗೊತ್ತಿಲ್ಲದೇ ಇರ್ಬೋದು, ಅವ್ರಿಗೆ ಎದುರಿಸೋಕೆ ರಿವರ್ಸ್ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದಾಗ ಜೈಲಧಿಕಾರಿಗಳು ಗಪ್ಪಿ. ಯಾಕೆಂದರೆ ಈ ವಿಡಿಯೋ ಹೊರಗೆ ಹೋದ ತಕ್ಷಣ ಡ್ಯೂಟಿಲಿದ್ದಾರೆ, ನಾನು ಇರ್ತೀನಪ್ಪ, ಗೌರ್ಮೆಂಟ್ ಆ್ಯಕ್ಷನ್ ತೊಗೊಂಡ್ರೆ ನಾನು
ನಾನು ಸಸ್ಪೆಂಡ್ ಆಗ್ತೀನಿ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀನಿ ಅನ್ನೋ ಕಾರಣಕ್ಕೆ ಅವರು ಕೂಡ ಬಾಯಿ ಬಿಡೋದಿಲ್ಲ. ಹಾಗಾಗಿ ಈ ಕಾರಣಗಳಿಸ್ಕೊ ವಿಡಿಯೋ ಮಾಡ್ಕೊಂಡಿದ್ದಾರೆ. ಈ ಒಂದು ಕೂಡ ಅಂದರೆ ಇವೆಲ್ಲವೂ ಕೂಡ ಜೈಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಆದರೂ ಕೂಡ ಅದನ್ನು ಹೊರಗಡೆ ಎಲ್ಲೂ ಕೂಡ ಅವರು ಹೇಳಕ್ತಾ ಇಲ್ಲ. ಆಮೇಲೆ ಇವರು ಕೂಡ ಅದನ್ನ ಯಾಕೆಂದರೆ ಇಡೀ ಜೈಲ್ ಅಧಿಕಾರಿಗಳು ಕಂಟ್ರೋಲ್ ಮಾಡ್ತಾ ಇಲ್ಲ. ಅಲ್ಲಿದ್ದಂಥ ಸೀನಿಯರ್ಸ್ ಏನು ಕನ್ವಿಕ್ಟೆಡ್ ಪ್ರಿಸನರ್ಸ್ ಇದ್ದಾರೆ ಇಡೀ ಜೈಲ್ನ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ದಂಗೆ ಜೈಲ್ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಪರ್ಚೇಸ್ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ, ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವ್ರಿಗೆ ಧಮಕಿ ಹಾಕೊಂಡು ಅವ್ರಿಗೆ ಏನೇನು ಬೇಕು ಎಲ್ಲವೂ ಕೂಡ. ನೀವು ಗೊತ್ತಿಲ್ಲ, ಇನ್ನೊಂದು ಭರತ್ವಾಜ್ 2007 ಅಬ್ಬಾಯ ಅಂತ ಒಬ್ರು DIG ಒಬ್ರು ಇದ್ರು. ಅವರು ಜೈಲ್ ಅಧಿಕಾರಿಗಳು ಕೊಟ್ಟಂತ ಕಾಟಕ್ಕೆ ಜೈಲಲ್ಲೇ ಆತ ನೇಣಾಕೋಬಿಟ್ಟ ಆಫೀಸರು, ಅಂದ್ರೆ ಅಲ್ಲಿ ಅವರ ಮನೇಲಿ. ಅಂದ್ರೆ ಅಷ್ಟು ಮಟ್ಟಿಗೆ ಜೈಲಲ್ಲಿ ದೊಡ್ಡ ಮಟ್ಟದ ಲಾಬಿ ಇದೆ. ಅದು ಸೀನಿಯರ್ಸ್ 15 ವರ್ಷ 20 ವರ್ಷ ಕೂಡ ಅಲ್ಲಿಗೆ ಇರ್ತಾರೆ. ಅವ್ರಿಗೆಲ್ಲ ವ್ಯವಸ್ಥೆ ಗೊತ್ತು, ಯಾರ್ಯಾರು ಪ್ಲಸ್ಸು ಮೈನಸ್ಸು ಅವ್ರದ್ದು ಏನೇನು ವೀಕ್ನೆಸ್ ಎಲ್ಲವೂ ಗೊತ್ತು. ಅದನ್ನ ಇಟ್ಕೊಂಡು ಅವರು ಕಂಟ್ರೋಲ್ ಮಾಡಿಕೊಂಡು ಒಳಗಡೆ ಕೂತ್ಕೊಂಡೆ ಅವರು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಒಳಗಡೆ ಕೂತ್ಕೊಂಡು ಅಲ್ಲಿದ್ದವನು ದುಡ್ಕೊಂಡು ಬರುವಂಥ ಹೊಸ ಕೈದಿಗಳ ಹತ್ರ ದುಡ್ಡು ಅವರು ವಸೂಲಿ ಮಾಡ್ತಾರೆ. ಮತ್ತು ಪೊಲೀಸರು ಅಲ್ಲಿದ್ದಂಥ ಜೈಲಧಿಕಾರಿಗಳು ದುಡ್ಡು ಕೊಟ್ಕೊಂಡು ಆರಾಮಾಗಿ ಮನೆಗೂ ದುಡ್ಡು ಕಳಿಸ್ಕೊಡ್ತಾರೆ. ಅವರು ಆರಾಮಾಗಿ ಅಲ್ಲಿಂದ ಇಟ್ಕೊಂಡು ಅವರ ಗೂಗಲ್ ಪೇ ಮಾಡೋದು ಇದೆಲ್ಲವೂ ಕೂಡ ಮಾಡ್ತಾರೆ. ಅಥವಾ ವಿಸಿಟಿಗೆ ಬಂದಾಗ ಅವ್ರಿಗೆ ದುಡ್ಡು ಕೊಡೋದು ಇದೆಲ್ಲವೂ ಕೂಡ ಜೈಲ್ ಒಳಗಡೆ ಕೂತ್ಕೊಂಡು ಅವ್ರು 30,000 40,000 50,000 ಆರಾಮಾಗಿ ಈ ಒಂದು ವಸೂಲಿ ಮಾಡಿಕೊಂಡು ಇರುವಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಸುಧಾರಣೆ ಆಗಬೇಕು ಅಂತ ಅಂದರೆ ಮುಖ್ಯವಾಗಿ ಈಗಾಗಲೇ ಸರ್ಕಾರ ಒಂದಷ್ಟು ಇನಿಷಿಯೇಟಿವ್ ತೊಗೊಂಡಿದೆ. ಅಂದರೆ IPS ಅಧಿಕಾರಿಗಳನ್ನ ಅದರಲ್ಲಿ ಪರಪ್ಪನಗರಕ್ಕೆ ಅಲ್ಲಿ ಡಿಪ್ಲಾಯ್ ಮಾಡುವಂಥದ್ದು ಆ ಕೆಲಸವನ್ನು ಈಗಾಗಲೇ ಶುರು ಮಾಡಿದೆ. ಬಹುಶಃ ಇನ್ನು ಮೇಲೆ ಏನಾರ ಒಂದು ಬದಲಾವಣೆ ಕಾಣ್ಬೋದು ಅನ್ನೋದು ನೋಡಬೇಕಾಗಿದೆ ರಂಗನಾಥ್. ಸೊ ಎಸ್ ಕಿರಣ್, ನಾವು ಹಂಗೆ ಅಂದ್ಕೊಳ್ಳೋಣ, ಯಾಕಂದರೆ ಅಂದ್ಕೋಬೇಕು. ಆದರೆ ಆಗುವಂಥ ಸಾಧ್ಯತೆಗಳು ಖಂಡಿತವಾಗಲೂ ಇಲ್ಲ. ಯಾಕಂದರೆ ಒಂದು ಆದಮೇಲೊಂದು ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ. ಏನು ಅಂತಂದರೆ ಈ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಾದಮೇಲೆ ಇವರೆಲ್ಲ ಮೈ ಕೊಡವಿ ನಿಂತ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು, ಇನ್ನೂ ತಪ್ಪುಗಳು ಆಗಲ್ಲಪ್ಪ ಅಂತ. ಏನು ಬದಲಾವಣೆ ಇಲ್ಲ. ತಪ್ಪುಗಳ ಮೇಲೆ ತಪ್ಪುಗಳು, ದೊಡ್ಡ ತಪ್ಪುಗಳಾಗ್ತಾ ಇವೆ. ಹೇಳೋರಿಲ್ಲ ಕೇಳೋರಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೋದು ಅಂತ.